ಚಿಕ್ಕಮಗಳೂರು ಕಳಸಾ ತಾಲೂಕಿನ ಸಂಸೆ ಗ್ರಾಮ ವ್ಯಾಪ್ತಿಗೆ ಬರುವ ಕುತ್ಯಡ್ಕ ಗ್ರಾಮದ ನಿವಾಸಿಗಳಾದ ಸುರೇಶ್ ರವರ ತೋಟದಲ್ಲಿ 14 ಅಡಿ ಉದ್ದದ ದೊಡ್ಡ ಗಾತ್ರದ ಕಾಳಿಂಗ ಸರ್ಪ ಕಾಣಿಸಿಕೊಂಡಿತ್ತು. ಸುರೇಶ್ ರವರು ಹುಲ್ಲು ಕೊಯ್ಯುವ ಸಮಯದಲ್ಲಿ ಪಕ್ಕದಲ್ಲಿ ಇದ್ದ 14 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ನೋಡಿ ಗಾಬರಿಗೊಂಡು ಕೂಡಲೇ ಸ್ನೇಕ್ ರಿಜ್ವಾನ್ ಅವರಿಗೆ ಕರೆ ಮಾಡಿದಾಗ ಕೂಡಲೇ ಸ್ಥಳಕ್ಕೆ ಬಂದ ಸ್ನೇಕ್ ರಿಜ್ವಾನ್ ಮತ್ತು ಅವರ ಜೊತೆ ಕಳಸದ ನ್ಯೂಸ್ ಕರ್ನಾಟಕದ ತಂಡ ಮತ್ತು ಸ್ಥಳೀಯರು ಹಾಗೂ ಅರಣ್ಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದರು. 14 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿದು ಕುದುರೆಮುಖ ಅರಣ್ಯಕ್ಕೆ ಬಿಡಲಾಯಿತು. ಮಾತಾಡಬೇಡಿ ಅಂತ ಇರೇ ಬರ್ಕೊಂಡು ಅವನಿಗೆ ತರಿಸಿ ನಿಂಗಿದೆ ನೀನು ಫೋನ್ ಫೋನ್ ಉಲಾಯ್ ಫೋನ್ 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 ಅಲ್ಲ ಗಡಿ ಗಡಿ వచ్చి ಎಡಕ್ಕೆ ಗೊತ್ತಿದೆ ಇಂಚಿನ ಓಡೆ ಫೋನಲ್ಲಿ ಎರಗ ಗೊತ್ತಾಯ್ತಾ ಅವರೇ ಸಿಕ್ಕರೆ ತಾವೇ ಏತ ಕತ್ತಡಿ ಉಂಡೆ ಇಂದು ಅದು ಸಾಲಿಡ್ ಸೈಜ್ ದಪ್ಪ ಇದೆ ಎಡಮ ಕೆಜಿ ಏತುದ್ದಾವು ಅಂದಾಗ ಅದು ಮಾತ್ರ ಹಾಕಿಲ್ಲ ನಾವಲ್ಲಿ ಹುಡುಕುವಾಗ ನಿಮ್ ತೋಟದಲ್ಲಿ ಇತ್ತು? ನಮ್ ತೋಟದಲ್ಲೇ ಇತ್ತು. ಯಾವಾಗ ನಿನ್ನೆಯಿಂದ ಇತ್ತಾ? ನಿನ್ನೆ 2 ಗಂಟೆಲಿ ನೋಡಿದ್ ನಾನು. ಹುಲ್ಲಿ ಗಂಟೆ ಹೋಗುವಾಗ ಇತ್ತು ತೋಟದಲ್ಲಿ. ಮತ್ತೆ ಅವ್ರು ಆ ವಿಡಿಯೋ ಅವರಿಗೆ ಫೋನ್ ಮಾಡಿ ಕರೆದ್ರಿ? ಫೋನ್ ಮಾಡಿ ಕರ್ಸಿದ್ರಿ ನಾನು. ಎಷ್ಟು ದೊಡ್ಡದಿರ್ಬೋದು? ಸ್ವಲ್ಪ ಟೋರಿ ಇದೆ. ಹೇ ಏನ್ ಬಿಚ್ಚದಲ್ಲ ನೀ ಏನು ಡಬಲ್ ವಾಟರ್ ನೋಡ್ದೆ? ಬಾಬಾ
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.